ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರು ಅನ್ವರ್ ಮಾಣಿಪ್ಪಾಡಿ ಅವರು ನನ್ನ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ ಅರವಿಂದ್. ಸರ್, ನನ್ನ ಮೊದಲ ಪ್ರಶ್ನೆ, ಮುಖ್ಯಮಂತ್ರಿಗಳು ಮಾಡಿದ ಆರೋಪದ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್. ವಿಜಯೇಂದ್ರ ಅವರು ನಿಮಗೆ 150 ಕೋಟಿ ರೂಪಾಯಿ ಆಫರನ್ನು ನೀಡಿದ್ರಾ ಇಲ್ವಾ? ನನಗೆ ವಿಜಯೇಂದ್ರ ಅವರು 150 ಕೋಟಿ ನನಗೆ ಆಫರ್ ಮಾಡಿದ್ದು ಗೊತ್ತೇ ಇಲ್ಲ. ಅದು ಅಲ್ಲದೆ ನನ್ನ ರಿಪೋರ್ಟು 2012-13 ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಸೀನಿಯರ್ ಇದ್ದಿಲ್ಲ, ಅವ್ರು ಯಾರಂತ ಕೂಡ ಗೊತ್ತಿದ್ದಿಲ್ಲ. ನಮಗೆ ಹೆಸರು ಮಾತ್ರ ಕೇಳಿದ್ದೆ ನಾನು. ನನಗೆ ಏನಾದರೂ ಅಂಶ ಒಡ್ಡಿದ್ರೆ ಅದು ಕೇವಲ ಕಾಂಗ್ರೆಸ್ಸಿಗರೇ ಅಂತ ಹೇಳ್ತೇನೆ ನಾನು. ಮತ್ತು ನನ್ನ ರಿಪೋರ್ಟಿಗೆ ಯಾರು ತಡೆಯಡ್ಡಿದ್ದಾರೋ, ಯಾರು ಅದಕ್ಕೆ ನಿಲ್ಲಿಸ್ತಾರೋ ಅವ್ರ ಮೇಲೆ ಕಿಡಿಕಾರಿದ್ದು ಸತ್ಯ. ಪಾರ್ಟಿ ಆಫೀಸಲ್ಲಿ ವಿಜಯೇಂದ್ರ ನನಗೆ ವಿಜಯೇಂದ್ರ ವೈಸ್ ಪ್ರೆಸಿಡೆಂಟ್ ಆಗಿದ್ದರು, ಅವರ ತಂದೆಯವರು ಸಿ ಎಮ್ ಆಗಿದ್ದರು. ಆಗ ಅವ್ರ ಡೈರೆಕ್ಟ್ ಕೇಳಿದ್ದೆ, ಯಾಕೆ ನಮ್ಮ ಪಕ್ಷ ಅಧಿಕಾರ ಇರಬೇಕಾದ್ರೆ ಯಾಕೆ ಇದನ್ನು ನಾವು ಮಂಡನೆ ಮಾಡೋದಿಲ್ಲ ಅಂತೇಳಿ. ಆಗ ಅವ್ರು ಹೇಳಿದ್ರು ನನಗೆ, ನೀನು ಭಾಳ ಹೋರಾಟ ಮಾಡಿದ್ದೀರಾ, ನೀವು ಸೋತಿದ್ದೀರಾ, ಭಾಳಷ್ಟು ಹಣವನ್ನು ಕಳ್ಕೊಂಡಿದ್ದೀರಾ, ಈಗ ಬೇಕಾದ್ರೆ ಅದು ಸುಮ್ಮನೆ ಇದು ಬಿಡ್ಬೋದಲ್ಲ ನಿಮಗೆ ಅಂತೇಳಿ ಅಷ್ಟು ಹೇಳಿದ್ದಕ್ಕೇ ನಾನು ಅವ್ರ ಹತ್ರ ಭಾಳಷ್ಟು ಕಿಡಿಕಾರಿದ್ದೇನೆ. ಆ ವಿಷಯದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾತಾಡಿದ್ದೀನಿ ನಾನು. ಓಕೆ, ನನಗೆ ಗೊತ್ತಿರೋ ಪ್ರಕಾರ ಸರ್, ತಪ್ಪಿದ್ರೆ ಸರಿಪಡಿಸಿ, BJP ಸರ್ಕಾರ ಮೊದಲ ಬಾರಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಆಗ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ವಕ್ಫ್ ಬೋರ್ಡ್ನ ಆಸ್ತಿಯನ್ನು ಕಾಂಗ್ರೆಸ್ನ ಪ್ರಭಾವಿ ಮುಸ್ಲಿಂ ನಾಯಕರು ಕಬಳಿಸಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ನೀವು ತನಿಖೆಯನ್ನು ಮಾಡ್ತೀರಾ, 7,000 ಪುಟಗಳ ವರದಿಯನ್ನು ಕೊಡ್ತೀರಾ, ಹೌದಾ ಅಲ್ವಾ ಸರ್? ನಂಗೆ ಅರ್ಥ ಆಗಲಿಲ್ಲ, ಪ್ರಶ್ನೆ ಅರ್ಥ ಆಗಲಿಲ್ಲ, ಮತ್ತೊಮ್ಮೆ ಹೇಳಿ ಸರ್. ಇವಾಗ ವಕ್ಫ್ ಬೋರ್ಡ್ನ ಆಸ್ತಿಯನ್ನು, ಐ ರಿಪೀಟ್, ವಕ್ಫ್ ಬೋರ್ಡ್ನ ಆಸ್ತಿಯನ್ನು ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಕಬಳಿಸಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ವರದಿಯ ಸಾರಾಂಶ ಅಲ್ವಾ ಸರ್? ಹೌದು. ಹಾಗಿದ್ಮೇಲೆ ಅದನ್ನು ಮುಚ್ಚಾಕೋದಕ್ಕೆ ವಿಜಯೇಂದ್ರ ಅವ್ರು ಯಾಕೆ ಆಫರ್ ಕೊಡ್ತಾರೆ? ಅವರೇ ಅಂದರೆ BJPಯಿಂದನೇ ಸಮಿತಿ ರಚನೆ ಆಗಿದ್ದಲ್ವಾ ಅಂತ ನಾನು ಕೇಳ್ತಿರೋದು. ನನಗೆ ವಿಜಯೇಂದ್ರ ಅವರು ಅದಕ್ಕೆ ಅಂಶ ಒಡ್ಡಿದ್ದು ಗೊತ್ತಿಲ್ಲ. ಆದರೆ ನನ್ನ ರಿಪೋರ್ಟ್ ಮಂಡನೆ ಆಗದ ಕಾರಣ ನಾನು ವಿಜಯೇಂದ್ರ ಹತ್ರ ಭಾಳ ಕೋಪಿಸ್ಕೊಂಡು ಮಾತಾಡಿದ್ದೆ. ಯಾಕೆಂದರೆ ಅವರ ಅಪ್ಪಾಜಿಯವರೇ ಸೇಮ್ ಇರಬೇಕಾದ್ರೆ ಇದು ಯಾಕೆ ಮಾಡಲ್ಲ ಅಂಥೇಳಿ. ಅದು ನಾನು ಹೇಳಿದಾಗೆ ಯಾರೆಲ್ಲ ಅಡ್ಡ ಬರ್ತಾರೋ, ಯಾರವರು ನಿಲ್ಲಿಸ್ತಾರೋ ಅವರ ಮೇಲೆ ಕಿಡಿಕಾರಿದ್ದು ಸತ್ಯ. ನಾನು ಅಂದ್ರೆ ನಿಮ್ಮ ಪ್ರಕಾರ BJPನಲ್ಲೇ ಯಾರಾದರೂ ಅಡ್ಡ ಬಂದಿದ್ರಾ ಸರ್? ನಾನು ಆಗ ಅವರು ಉಪಾಧ್ಯಕ್ಷರಾಗಿದ್ದರು. ಅಲ್ಲ, ನಿಮ್ಮ ವರದಿಯನ್ನ ಮಂಡನೆ ಮಾಡದೇ ಇರೋದಕ್ಕೆ BJPನಲ್ಲೇ ಯಾರಾದರೂ ಅಡ್ಡ ಬಂದಿದ್ರಾ ಅಂತ? ಅಲ್ಲ, ಅಡ್ಡ ಬಂದಿರ್ಬೋದು. ಅದಕ್ಕೋಸ್ಕರ ನಾನು ಭಾಳ ಕಿಡಿಕಾರಿ ಮಾತಾಡಿದ್ದೆ ನಾನು ವಿಜಯೇಂದ್ರ ಹತ್ರ. ಅದರ ನಂತರವೇ ತಕ್ಷಣ ಯಡಿಯೂರಪ್ಪರು ಅದನ್ನು ಮಂಡನೆ ಮಾಡಿದರು. ಓಕೆ, ಹಾಗಾದರೆ ಆ ವರದಿಯನ್ನು ತಡೆ ಹಿಡಿಬೇಕು ಅಂತ ನಿಮಗೆ ಕಾಂಗ್ರೆಸ್ನವರು ಆಫರ್ ಕೊಟ್ಟಿದ್ರು ಅಂತಕ್ಕಂಥದ್ದು ನಿಜನಾ? ಖಂಡಿತವಾಗಿ. ಅದು 2012 ಶುರು ಮಾಡಿದ್ದಾರೆ. ಪ್ರಾಯಶಃ ಒಂದು 3-4 ವರ್ಷ ಹಿಂದೆ ತನಕ ಆ ಆಫರ್ ಕೊಡ್ತಾ ಬಂದಿದ್ದಾರೆ ನನಗೆ. ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನಾಗಿತ್ತು ಸರ್? ನಾನು ಬೈದು ಕಳಿಸಿದಲ್ಲದೆ ಅವರು ಈಗ ನಂತರ ಮಾತಾಡಿಸಿ ಹೆದರ್ತಾರೆ ಈಗ ಅವರು. ಓಕೆ, ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿ ಆರೋಪ ಮಾಡ್ತಾರೆ ಏಕಾಏಕಿ? ನೀವು ಪ್ರಧಾನಿಗೆ ಪತ್ರ ಬರೆದದ್ದು ನಿಜನಾ ಸರ್ ಈ ವಿಚಾರವಾಗಿ? ಖಂಡಿತ, ನಾನು ಪ್ರಧಾನಿಗೆ ಭಾಳಷ್ಟು ಪತ್ರಗಳು ಬರೆದಿದ್ದೇನೆ ನಾನು. ಅಂದ್ರೆ ಏನಂತ ಬರೆದಿದ್ದೀರಿ ಸರ್ ಈ ಪರ್ಟಿಕ್ಯುಲರ್ ಈ ವಿಚಾರದಲ್ಲಿ? ಏನಂತ ಬರೆದಿದ್ದೀರಿ ಅಂತ? ಅಲ್ಲ, ಅದು ನನ್ನ ಈ ರಿಪೋರ್ಟ್ ಬಗ್ಗೆ ಭಾಳಷ್ಟು ಬರೆದಿದ್ದೇನೆ. ಅದನ್ನು ಕೇಂದ್ರದಲ್ಲಿ ಎತ್ಕೊಂಡು ಅದನ್ನು ಬೇಕಾದ ಏಜೆನ್ಸಿಗೆ ಅದನ್ನು ಹಸ್ತಾಂತರ ಮಾಡಬೇಕೆಂದು ಕೇಳಿಕೊಂಡಿದ್ದೇನೆ. ಅಂದರೆ CBI ತನಿಖೆ ಆಗಬೇಕು ಅಂತ ಸಿದ್ದರಾಮಯ್ಯ ವಿಷಯವನ್ನು ಅಲ್ಲ, ಸಿದ್ದರಾಮಯ್ಯ ಅವರು ನಮ್ಮ ವಕ್ಫ್ ಆಸ್ತಿ, ಟೋಟಲ್ ಆಸ್ತಿ 54,000 ಎಕರೆ ಇದ್ದಾಗ ಅದರಲ್ಲಿ 27-28,000 ಕಬಳಿಕೆ ಆಗಿ ಬಾಕಿ ಉಳಿದು ಕೇವಲ 23-24 ಎಕರೆ. ಆಗ ನಮ್ಮ ಸಿದ್ದರಾಮಯ್ಯವರು 1,60,000 ಎಕರೆಗೆ ನೋಟಿಸ್ ಕೊಡ್ತಾರೆ ಬೇರೆ ಬೇರೆ ರೈತರಿಗೆ. ಇದು ಯಾಕೆ? ಇದು ತುಷ್ಟೀಕರಣದ ಮತ್ತೇನು, ಇದು ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ಒಂದು ಕಿಡಿ ಹಾಕಿದ್ದು, ಅವರಿಬ್ಬರು ಹೊಡೆದಾಡ್ಕೊಳ್ಳಿ ಅಂತೇಳಿ. ಆದರೆ ಅವರು ಅಷ್ಟು ಸತ್ಯವಂತರಾಗಿದ್ದರೆ ಒಮ್ಮೆ ನೋಟಿಸ್ ಕೊಟ್ಟವರು ಹಿಂದೆ ಹಾಕಿ ಪಡ್ಕೊಳ್ತಾರೆ. ಕೇವಲ 23-24 ಎಕರೆ ಇರಬೇಕಾದ್ರೆ 1,60,000 ಎಕರೆ ಹೇಗೆ ನೋಟಿಸ್ ಕೊಟ್ಟರು? ಮತ್ತು ಅವರಿಗೆ ಕಿಂಚಿತ್ತಾದರೂ ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಇದ್ದರೆ, ಅವ್ರು ಏನಾದರೂ ಮಾಡಬೇಕೆಂದು ಮನಸ್ಸಿದ್ರೆ ನಾನು ಕೊಟ್ಟ ರಿಪೋರ್ಟ್ ಇದೆಯಲ್ಲ ಅದನ್ನು CBIಗೆ ಹಸ್ತಾಂತರ ಮಾಡಲಿ, ಈಗಲೇ ಮಾಡಲಿ, ಆಗ ನಾನು ಒಪ್ಪಿಕೊಳ್ತೇನೆ ಅವರ ವಿಚಾರವಾಗಿ. ಅದು ಕೊಡದೆ ಖಾಲಿ ಟೊಳ್ಳು ಮಾತುಗಳು ಯಾಕೆ ಹೇಳಬೇಕು? ಅವರು ಕೊಡಲಿ, ನನ್ನ ರಿಪೋರ್ಟನ್ನು ಅವರು ಕೊಡಲಿ, ರಿಪೋರ್ಟನ್ನು CBI ಕೊಟ್ಟರೆ
ಎಲ್ಲ ಹಾಲಿಗೆ ಹಾಲು ನೀರಿಗೆ ನೀರಾಗುತ್ತೆ. ಈಗ ಮೊನ್ನೆ ಸಿದ್ದರಾಮಯ್ಯ ಒಂದು ಟ್ವೀಟ್ ಮಾಡಿರೋದು ನಿಮ್ಮ ಗಮನಕ್ಕೆ ಬಂದಿರಬೇಕು. ನಿಮಗೇನೆ ವಿಜೇಂದ್ರ ಅವರು 150 ಕೋಟಿ ಆಫರ್ ಮಾಡಿದ್ರು, ನೀವು ಪ್ರಧಾನಿಯವ್ರಿಗೆ ಪತ್ರ ಬರೆದಿದ್ರಿ, CBI ತನಿಖೆ ಆಗಲಿ ಅಂತೆಲ್ಲ ಆಗ್ರಹಿಸಿದಾರಲ್ಲ. ಮುಖ್ಯಮಂತ್ರಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಅದನ್ನು CBI ತನಿಖೆ ಕೊಡಲಿ ಅಂತಕ್ಕಂಥದ್ದು ನಿಮ್ಮ ಆಗ್ರಹನ ಸರ್? ಹೌದು ನನ್ನ ಆಗ್ರಹ ಅದೇ. ಅಂದರೆ ಎಂಟೈರ್ ನೀವು ಕೊಟ್ಟಂತಹ ರಿಪೋರ್ಟಿಂದ ಹಿಡಿದು ಇಲ್ಲಿ ತನಕ ತನಿಖೆ ಆಗಬೇಕು ಅಂತನಾ? ಹೌದು, ನಾನು ಕೊಟ್ಟ ರಿಪೋರ್ಟ್ ಇಸ್ ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್. ಆ ಒಂದು ರಿಪೋರ್ಟ್ ತನಿಖೆ ಮಾಡುವಾಗ ಭಾಳಷ್ಟು ಬೇರೆ ವಿಷಯಗಳು ಹೊರಬರುತ್ತೆ. ನಾನು ಕೊಟ್ಟದ್ದು ಕೇವಲ 7,000 ಪುಟ. ಅದೇ CBI ತನಿಖೆ ಮಾಡಿದರೆ ಅದು 77,000 ಪುಟಗಳಾಗ್ಬೋದು. ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ನಾಯಕರು, ಅಂದರೆ ದೊಡ್ಡ ದೊಡ್ಡ ನಾಯಕರು ವಕ್ಫ್ ಆಸ್ತಿಯನ್ನು ಲೂಟಿ ಮಾಡಿದ್ದಾರೆ ಅನ್ನೋದು ನಿಮ್ಮ ತನಿಖಾ ವರದಿಯ ಸಾರಾಂಶ ಅಲ್ವಾ ಸರ್? ಹೌದು, ಅವರು ಮಾತ್ರ ಅಲ್ಲ, ಕಾಂಗ್ರೆಸ್ನ ಭಾಳಷ್ಟು ಬೇರೆ ನಾಯಕರು ಕೂಡ ಲೂಟಿ ಮಾಡಿದ್ದಾರೆ. ಓಕೆ, ಸೊ ಆ ರಿಪೋರ್ಟ್ ಹೊರಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವಾಗ ಅವರು ನಿಮಗೆ ಆಫರ್ ಮಾಡಿದ್ರು, ಈ ರಿಪೋರ್ಟನ್ನು ಹೊರಗೆ ತರಬೇಡಿ ಅಂತಂದ್ಬಿಟ್ಟು ಕಾಂಗ್ರೆಸ್ನವರು ನಿಮಗೆ ದುಡ್ಡು ಆಫರ್ ಮಾಡಿದ್ರು. ಖಂಡಿತ ಅದರ ವಿಷಯ ನಾನು ಹೈಕೋರ್ಟಿನ ವಾಪಸ್ ತಗೊಳ್ಬೇಕು, ಇನ್ನು ಕೇಸಿಗೆ ಹೋಗಬಾರ್ದು ಈ ವಿಚಾರಕ್ಕಾಗಿ. ಅದು ಬೇರೆ ಬೇರೆ ರೀತಿಯಲ್ಲಿ ಅವರ ತಮ್ಮ ತೋಳು ಬಲ ಮತ್ತು ಹಣದ ಬಲದಿಂದ ಭಾಳಷ್ಟು ಪ್ರಯತ್ನ ಪಡ್ತಾರೆ. ಯಾರು ಒತ್ತಡ ಕೂಡ ಹಾಕ್ತಾರೆ. ನಾನು ಇನ್ನೂ ಒಂದು ವಿಚಾರ ಕೇಳ್ಪಟ್ಟಿದ್ದೆ ಸರ್, ನೀವು ಈ ಹಗರಣ ಎಲ್ಲ ತನಿಖೆ ಮಾಡಬೇಕಾದ್ರೆ ನಿಮ್ಮ ಸಮಿತಿ ಕಡೆಯಿಂದ 2010, 11, 12ರಲ್ಲಿ ನಿಮಗೆ ತುಂಬ ಕಿರುಕುಳ ಕೊಟ್ಟಿದ್ದರು ಕೆಲವು ನಾಯಕರು ಅಂತಕ್ಕಂಥದ್ದನ್ನು ನಾನು ಕೇಳ್ಪಟ್ಟಿದ್ದೆ. ಸತ್ಯ ಯಾಕೆಂತ ಹೇಳಿದರೆ ಆಗ ನಮ್ಮ ಸೆಕ್ರೆಟರಿ ಆಗಿದ್ದವರು ಅವರಿಗಿಲ್ಲ ಅಥವಾ ತೀರೋಗಿದ್ದಾರೆ. ಅವ್ರ ವಿಷಯಗಳನ್ನೆಲ್ಲ ಅವರಿಗೆ ಹೇಳ್ತಿದ್ರು. ನಮ್ಮ ಮೈನಾರಿಟಿ ವೆಲ್ಫೇರ್ ಸೆಕ್ರೆಟರಿ IAS ಆಫೀಸರ್ ಅವರು ಎಲ್ಲ ಹೇಳ್ತಿದ್ರು. ಅವರು ಹೇಳಿದಾಗ ನನಗೆ ಮತ್ತು ನನ್ನ ಸೆಕ್ರೆಟರಿ ಅವರಿಗೆ ಭಾಳಷ್ಟು ಕಿರುಕುಳವನ್ನು ಕೊಟ್ಟಿದ್ರು ಅವರು, ಕಾಂಗ್ರೆಸ್ನವರು. ಸೊ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರೇ ನಿಮಗೆ ಒಂದು ರೀತಿ ಶತ್ರುಗಳಾಗಿದ್ರು ಅವಾಗ? ಹೌದು, ಅದು ಅಲ್ಲದೆ ನನ್ನ ಸೆಕ್ರೆಟರಿ, ಪರ್ಸನಲ್ ಸೆಕ್ರೆಟರಿ ಯಾರಾಗಿದ್ದರು ಅವರು ರಿಟೈರ್ ಆದಾಗ ಅವರಿಗೆ ಸಿಗಬೇಕಾದ ರಿಟೈರ್ಡ್ ಬೆನಿಫಿಟ್ಸ್ ಅಂತ ಕೂಡ ಅವರು ಕೊಡಲಿಲ್ಲ ಕಾಂಗ್ರೆಸ್ ಸರ್ಕಾರ. ಓಕೆ, ಮೊನ್ನೆ ತಾನೇ ಅದನ್ನು ಕೂಡ ಕೋರ್ಟಲ್ಲಿ ಗೆದ್ದಿದ್ದೇವೆ ನಾವು. ಅತೀಕ್ ಅಂತ ಅವರ ಹೆಸರು. ಹಾಗಾದರೆ ಸಿದ್ದರಾಮಯ್ಯನವರು ಈಗ ಯಾಕೆ ಸರ್ ಈ ವಿಚಾರ ಪ್ರಸ್ತಾಪ ಮಾಡಿರೋದು? ಹಲೋ, ಈಗ ಎಲ್ಲ ಕಡೆಯಿಂದ ಈಗ ವಕ್ಫ್ ವಿಚಾರದಲ್ಲಿ ಭಾಳಷ್ಟು ಒತ್ತಡ ಗಿತ್ತರೆಲ್ಲ ಬರ್ತಾ ಇದೆಯಲ್ಲ, ಅಷ್ಟರೊಳಗಡೆ ಇದನ್ನು ಮಾತು ಹೇಳಿ ಅದನ್ನು ಹಾಗೆ ಸಲ ಮುಚ್ಚಿಸಿಬಿಟ್ಟು ಆಮೇಲೆ ಅದನ್ನು ಮರೆಸಿ ಬಿಡೋಣ ಅಂತೇಳಿ ಅವರು ಖಾಲಿ ಒಂದು ಸ್ಟೇಟ್ಮೆಂಟ್ ಕೊಡೋದಲ್ಲ, ಅವರಿಗೆ ನಿಜವಾಗಲೂ ಕಿಂಚಿತ್ತಾದು ಸ್ವಲ್ಪ ಪ್ರೀತಿ ವಿಶ್ವಾಸ ಇದ್ದರೆ ಮುಸಲ್ಮಾನರ ಮೇಲೆ ಈಗ ತಕ್ಷಣ ಅದನ್ನು ಹಸ್ತಾಂತರ ಮಾಡಲಿ CBIಗೆ. ಅಂದರೆ ನೀವು ಹೇಳೋ ಪ್ರಕಾರ ಈಗ ಬೇಡ, ವಕ್ಫ್ ಆಸ್ತಿ ಯಾರ್ಯಾರ್ದೋ ರೈತರದ್ದು, ದೇವಸ್ಥಾನದ್ದು, ಇನ್ಯಾವುದೋ ಸ್ಕೂಲ್ದು, ಮತ್ತೊಂದು ಮಗದೊಂದು ಎಲ್ಲ ವಕ್ಫ್ ಪ್ರಾಪರ್ಟಿ ಅಂತಾರಲ್ಲ, ಇದೆಲ್ಲ ಮೊದಲು ಇರಲಿಲ್ವಾ ಸರ್? ಹಾಗಾದರೆ ನಾನು ಹೇಳಿದ್ನಲ್ಲ, ನಮ್ಮ ವಕ್ಫ್ ಆಸ್ತಿ ಟೋಟಲ್ 54,000 ಎಕರೆ. ಅದರಲ್ಲಿ 27,000 ಎಕರೆ ಇದು ಕಬಳಿಸಲಾಗಿದೆ. ಬಾಕಿ ಉಳಿದಿರೋದು 24,000-25,000 ಎಕರೆ ಇರುವಾಗ 1,60,000 ಎಕರೆಗೆ ಇವರು ಹೇಗೆ ನೋಟಿಸ್ ಕೊಟ್ಟರು? ಯಾಕೆ ಕೊಟ್ಟರು? ಇದು ಕೇವಲ ಹಿಂದೂ ಮುಸ್ಲಿಂ ಕಡೆ ಒಂದು ಕಿಡಿ ಹಾಕಿದಲ್ಲದೆ ಬೇರೆ ಯಾವುದೂ ಅಲ್ಲ, ತುಷ್ಟೀಕರಣ. ಓಕೆ, ಒಂದೇ ಒಂದು ಕೊನೆಯ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಯಾವುದೋ ಒಂದು 2-3 ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ಯಾವುದೋ ಚಾನಲ್ನಲ್ಲೋ ಅಥವಾ ಯೂಟ್ಯೂಬ್ ಚಾನಲ್ನಲ್ಲೋ ತಾವು ಮಾತನಾಡ್ತಾ ವಿಜೇಂದ್ರನೇ ನನಗೆ ಆಫರ್ ಕೊಟ್ಟಿದ್ರು, ನಾನು ಬೈದು ಕಳಿಸಿದ್ದೆ ಅಂತ ಹೇಳಿದೆ ಅಂತ ಏನೋ ಒಂದಷ್ಟು ನೀವು ಮಾತಾಡ್ದಂಗೆ ನಾನು ಕೇಳ್ಪಟ್ಟೆ. ಆ ವಿಡಿಯೋ ಬಗ್ಗೆ ತಮ್ಮ ಸ್ಪಷ್ಟನೆ ಏನು? ಅಲ್ಲ, ನಾನು ಹೇಳಿದ್ದಲ್ಲ, ನಾನು ಆ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಯಡಿಯೂರಪ್ಪ ವಿಜೇಂದ್ರ ಬಂಧನಿಗೆ ಭಾಳಷ್ಟು ಮಾತಾಗಿತ್ತು. ಆಗ ನಾನು ಸಿಟಿನಲ್ಲಿ ಭಾಳಷ್ಟು ಮಾತಾಡಿರ್ಬೋದು. ಯಾಕೆಂದರೆ ಯಾರಾದರೂ ಸ್ವಲ್ಪ ನನ್ನ ರಿಪೋರ್ಟಿಗೆ ತಡೆ ಒಡ್ಡಿದ್ರೆ ಅಥವಾ ನಿರ್ಲಕ್ಷಿಸಿದರೆ ನಾನು ಭಾಳಷ್ಟು ಕಿಡಿಕಾರಿದೆ, ಭಾಳಷ್ಟು ಮಾತಾಡಿದ್ದೇನೆ. ಅದು ಇದ್ರೂ ಇರ್ಬೋದು. ಆದರೆ 150 ಕೋಟಿ ಕೊಡ್ತೇನೆ ಅಂತ ಹೇಳಿದ್ದ ನಂಗೆ ಗೊತ್ತೇ ಇಲ್ಲ. ರೈಟ್. ಅನ್ವರ್ ಮಾಣಿಪ್ಪಾಡಿ ಅವರೇ, ಥ್ಯಾಂಕ್ ಯು. ಪಬ್ಲಿಕ್ TV ಜೊತೆ ಇಲ್ಲಿ ತನಕ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ ಆ ವಿಡಿಯೋದಲ್ಲಿ ನಾನು ಮಾತನಾಡಿರ್ತಕ್ಕಂಥದ್ದು ನಿಜ, ಬಟ್ 150 ಕೋಟಿ ಆಫರ್ ಬಗ್ಗೆ ಅಲ್ಲ.
ನನ್ನ ವರದಿ ಮಂಡನೆ ಆಗೋದಕ್ಕೆ BJPನಲ್ಲಿ ಯಾರೋ ತಡೆ ಹಿಡಿದಿದ್ದಾರೆ, ಅದನ್ನು ಸರಿಪಡಿಸಿ ಮೊದಲು ಮಂಡನೆ ಮಾಡಿ ಅಂತ ಕೂಗಾಡಿದ್ದೆ. ಆ ವಿಡಿಯೋ ಅದು ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಅನ್ವರ್ ಮಾಣಿಪ್ಪಾಡಿ ಅವರು ಕೊಟ್ಟಿದ್ದಾರೆ.